ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಕೂಡ ಒಂದು. ಇವತ್ತು ಪರ್ಸೆಂಟೇಜ್ ಅನ್ನು ನೋಡುವುದಾದ್ರೆ 75% ಅಷ್ಟು ಮತದಾನ ಆಗಿದೆ. ಆದರೆ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಂದಿ ಮತದಾನವನ್ನ ಮಾಡಿದ್ರು. ಶಾಂತಿಯುತವಾಗಿ ಮತದಾನ ಅಂತೂ ಆಯಿತು. ಅದರಲ್ಲಿ ಮುಖ್ಯವಾಗಿ ಗಮನವನ್ನ ಸೆಳೆದಂತದ್ದು ಘಟಾನುಘಟಿ ನಾಯಕರು. ಭರ್ಜರಿ ಮತದಾನ. ಗಣಿನಾಡು ಸಂಡೂರಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಭರ್ಜರಿ ಮತದಾನ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತಮ್ಮ ಪತಿ ತುಕಾರಾಂ ಜೊತೆ ಬಂದು ಮತದಾನ ಮಾಡಿದ್ರು. ಈ ಚುನಾವಣೆಯಲ್ಲಿ ತಮ್ಮದೇ ಗೆಲುವು ಅಂತ ಅನ್ನಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೀವಿ. ಇನ್ನು ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಸಲ ಮತದಾರರು ತಮ್ಮ ಕೈ ಹಿಡಿಯೋದಾಗಿ ತಿಳಿಸಿದ್ರು. ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸಂಡೂರು ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಇದರ ನಡುವೆಯೂ ಮತದಾರರು ಬೆಳಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು. ಯುವಕರನ್ನ ನಾಚಿಸುವಂತೆ ವಯೋವೃದ್ಧರು, ಅನಾರೋಗ್ಯಕ್ಕೆ ತುತ್ತಾದವರು ಬಂದು ವೋಟ್ ಮಾಡಿದ್ರು. ಇವಿಎಂನಲ್ಲಿ ಸಂಡೂರು ಕದನ ಕಲಿಗಳ ಭವಿಷ್ಯ ಭದ್ರವಾಗಿದೆ. ಇದೇ 23ರಂದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಕೂಡ ಒಂದು. ಇವತ್ತು ಪರ್ಸೆಂಟೇಜ್ ಅನ್ನು ನೋಡುವುದಾದ್ರೆ 75% ಅಷ್ಟು ಮತದಾನ ಆಗಿದೆ. ಆದರೆ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಂದಿ ಮತದಾನವನ್ನ ಮಾಡಿದ್ರು. ಶಾಂತಿಯುತವಾಗಿ ಮತದಾನ ಅಂತೂ ಆಯಿತು. ಅದರಲ್ಲಿ ಮುಖ್ಯವಾಗಿ ಗಮನವನ್ನ ಸೆಳೆದಂತದ್ದು ಘಟಾನುಘಟಿ ನಾಯಕರು. ಭರ್ಜರಿ ಮತದಾನ. ಗಣಿನಾಡು ಸಂಡೂರಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಭರ್ಜರಿ ಮತದಾನ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತಮ್ಮ ಪತಿ ತುಕಾರಾಂ ಜೊತೆ ಬಂದು ಮತದಾನ ಮಾಡಿದ್ರು. ಈ ಚುನಾವಣೆಯಲ್ಲಿ ತಮ್ಮದೇ ಗೆಲುವು ಅಂತ ಅನ್ನಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೀವಿ. ಇನ್ನು ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಸಲ ಮತದಾರರು ತಮ್ಮ ಕೈ ಹಿಡಿಯೋದಾಗಿ ತಿಳಿಸಿದ್ರು. ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸಂಡೂರು ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಇದರ ನಡುವೆಯೂ ಮತದಾರರು ಬೆಳಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು. ಯುವಕರನ್ನ ನಾಚಿಸುವಂತೆ ವಯೋವೃದ್ಧರು, ಅನಾರೋಗ್ಯಕ್ಕೆ ತುತ್ತಾದವರು ಬಂದು ವೋಟ್ ಮಾಡಿದ್ರು. ಇವಿಎಂನಲ್ಲಿ ಸಂಡೂರು ಕದನ ಕಲಿಗಳ ಭವಿಷ್ಯ ಭದ್ರವಾಗಿದೆ. ಇದೇ 23ರಂದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಕೂಡ ಒಂದು. ಇವತ್ತು ಪರ್ಸೆಂಟೇಜ್ ಅನ್ನು ನೋಡುವುದಾದ್ರೆ 75% ಅಷ್ಟು ಮತದಾನ ಆಗಿದೆ. ಆದರೆ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಂದಿ ಮತದಾನವನ್ನ ಮಾಡಿದ್ರು. ಶಾಂತಿಯುತವಾಗಿ ಮತದಾನ ಅಂತೂ ಆಯಿತು. ಅದರಲ್ಲಿ ಮುಖ್ಯವಾಗಿ ಗಮನವನ್ನ ಸೆಳೆದಂತದ್ದು ಘಟಾನುಘಟಿ ನಾಯಕರು. ಭರ್ಜರಿ ಮತದಾನ. ಗಣಿನಾಡು ಸಂಡೂರಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಭರ್ಜರಿ ಮತದಾನ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತಮ್ಮ ಪತಿ ತುಕಾರಾಂ ಜೊತೆ ಬಂದು ಮತದಾನ ಮಾಡಿದ್ರು. ಈ ಚುನಾವಣೆಯಲ್ಲಿ ತಮ್ಮದೇ ಗೆಲುವು ಅಂತ ಅನ್ನಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ಖಂಡಿತ ಇದೆ, ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೀವಿ.
ಇನ್ನು ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಸಲ ಮತದಾರರು ತಮ್ಮ ಕೈ ಹಿಡಿಯೋದಾಗಿ ತಿಳಿಸಿದ್ರು. ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸೊಂಟು ವಿಧಾನಸಭಾ ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಇದರ ನಡುವೆಯೂ ಮತದಾರರು ಬೆಳಿಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು. ಯುವಕರನ್ನ ನಾಚಿಸುವಂತೆ ವಯೋವೃದ್ಧರು, ಅನಾರೋಗ್ಯಕ್ಕೆ ತುತ್ತಾದವರು ಬಂದು ವೋಟ್ ಮಾಡಿದ್ರು. ಇವಿಎಂನಲ್ಲಿ ಸಂಡೂರು ಕದನ ಕಲಿಗಳ ಭವಿಷ್ಯ ಭದ್ರವಾಗಿದೆ. ಇದೇ 23ರಂದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಕೂಡ ಒಂದು. ಇವತ್ತು ಪರ್ಸೆಂಟೇಜ್ ಅನ್ನ ನೋಡುವುದಾದ್ರೆ 75% ಅಷ್ಟು ಮತದಾನ ಆಗಿದೆ. ಆದ್ರೆ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಂದಿ ಮತದಾನವನ್ನ ಮಾಡಿದ್ರು. ಶಾಂತಿಯುತವಾಗಿ ಮತದಾನ ಅಂತೂ ಆಯ್ತು. ಅದರಲ್ಲಿ ಮುಖ್ಯವಾಗಿ ಗಮನವನ್ನ ಸೆಳೆದಂತದ್ದು ಘಟಾನುಘಟಿ ನಾಯಕರು. ಭರ್ಜರಿ ಮತದಾನ. ಗಣಿನಾಡು ಸಂಡೂರಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಭರ್ಜರಿ ಮತದಾನ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತಮ್ಮ ಪತಿ ತುಕಾರಾಂ ಜೊತೆ ಬಂದು ಮತದಾನ ಮಾಡಿದ್ರು. ಈ ಚುನಾವಣೆಯಲ್ಲಿ ತಮ್ಮದೇ ಗೆಲುವು ಅಂತ ಅನ್ನಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ಖಂಡಿತ ಇದೆ, ನಮಗೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ. ಇನ್ನು ಎನ್ಡಿಎ ಅಭ್ಯರ್ಥಿ ಬಂಗಾರು ಹನುಮಂತ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ಸಲ ಮತದಾರರು ತಮ್ಮ ಕೈ ಹಿಡಿಯೋದಾಗಿ ತಿಳಿಸಿದ್ರು. ಕ್ಷೇತ್ರಗಳು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾವೆ. ಸೊಂಟು ವಿಧಾನಸಭಾ ಕ್ಷೇತ್ರ ಕೂಡ ಯಾವುದೇ ಕಾರಣ ಅಭಿವೃದ್ಧಿ ಆಗಿಲ್ಲ. ಎಷ್ಟು ಅಂತರದಲ್ಲಿ ಗೆಲ್ತೀರಿ ಅನ್ನುವ ನಿರೀಕ್ಷೆ ತಮಗಿದೆ? ಕನಿಷ್ಠ ಅಂದ್ರೆ 15ರಿಂದ 20 ಸಾವಿರ ಅಂತರ ನಾವು ಗೆಲ್ತೀವಿ. ಇದರ ನಡುವೆಯೂ ಮತದಾರರು ಬೆಳಿಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ರು. ಯುವಕರನ್ನ ನಾಚಿಸುವಂತೆ ವಯೋವೃದ್ಧರು, ಅನಾರೋಗ್ಯಕ್ಕೆ ತುತ್ತಾದವರು ಬಂದು ವೋಟ್ ಮಾಡಿದ್ರು. ಇವಿಎಂನಲ್ಲಿ ಸಂಡೂರು ಕದನ ಕಲಿಗಳ ಭವಿಷ್ಯ ಭದ್ರವಾಗಿದೆ. ಇದೇ 23ರಂದು ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಸಂಡೂರು ಕೂಡ ಒಂದು. ಇವತ್ತು ಪರ್ಸೆಂಟೇಜ್ ಅನ್ನ ನೋಡುವುದಾದ್ರೆ 75% ಅಷ್ಟು ಮತದಾನ ಆಗಿದೆ. ಆದ್ರೆ ಘಟಾನುಘಟಿ ನಾಯಕರುಗಳು ಕೂಡ ಇವತ್ತು ಬಂದು ಮತದಾನವನ್ನ ಮಾಡಿದ್ರು. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಮಂದಿ ಮತದಾನವನ್ನ ಮಾಡಿದ್ರು. ಶಾಂತಿಯುತವಾಗಿ ಮತದಾನ ಅಂತೂ ಆಯ್ತು. ಅದರಲ್ಲಿ ಮುಖ್ಯವಾಗಿ ಗಮನವನ್ನ ಸೆಳೆದಂತದ್ದು ಘಟಾನುಘಟಿ ನಾಯಕರು. ಭರ್ಜರಿ ಮತದಾನ. ಗಣಿನಾಡು ಸಂಡೂರಿನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಭರ್ಜರಿ ಮತದಾನ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತಮ್ಮ ಪತಿ ತುಕಾರಾಂ ಜೊತೆ ಬಂದು ಮತದಾನ ಮಾಡಿದ್ರು. ಈ ಚುನಾವಣೆಯಲ್ಲಿ ತಮ್ಮದೇ ಗೆಲುವು ಅಂತ ಅನ್ನಪೂರ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು. ಖಂಡಿತ ಇದೆ, ನಮಗೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ